ನಮಸ್ತೆ, ಹರೇ ಕೃಷ್ಣ. 888 ಕನ್ನಡ ಟಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೇನೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ, ಇವತ್ತಿನ ಟಾಪಿಕ್ ರಾಯರಿಂದ ಏನು ನಿಮಗೆ ಸಂದೇಶ ಮೆಸೇಜಸ್ ಸಿಗ್ತಿದೆ ಅನ್ನೋದನ್ನು ನೋಡೋಣ. ಇಲ್ಲಿ 3 ಕಾರ್ಡ್ಸ್ ನಂಬರ್ ಇದೆ, 1 2 3. ಯಾವುದಾದ್ರೂ ಒಂದನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ. 3 ಬೇಕಿದ್ರೆ 3 ಆಯ್ಕೆ ಮಾಡ್ಕೊಳ್ಳಿ. ಏನು ನಿಮಗೆ ರಾಯರಿಂದ ಮೆಸೇಜಸ್ ಸಂದೇಶಗಳು, ಏನು ನನಗೆ ಮುಂದಿನ ಬದಲಾವಣೆ ಏನು ಬರ್ತಿದೆ, ರಾಯರು ನಿಮಗೇನು ತಿಳಿಸ್ಕೊಡ್ತಿದ್ದಾರೆ ಅನ್ನೋದನ್ನು ಈ ಒಂದು ರೀಡಿಂಗಲ್ಲಿ ನೋಡೋಣ. ಏನು ಮೆಸೇಜಸ್ ರಾಯರಿಂದ ನಿಮಗೆ ಸಿಗ್ತಿದೆ ಅನ್ನೋದನ್ನು. ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾವಾಗ ಈ ಒಂದು ರೀಡಿಂಗ್ನ ನೀವು ವಾಚ್ ಮಾಡ್ತೀರಾ ಆಗ ನಿಮಗೆ ಇದು ರೆಸನೇಟ್ ಆಗುತ್ತೆ. ಆ್ಯಂಡ್ ಯಾವುದು ಅನ್ವಯಿಸುತ್ತೆ ಅದನ್ನು ಮಾತ್ರ ತಗೊಳ್ಳಿ, ಯಾವುದು ನಿಮಗೆ ಅನ್ವಯಿಸೋದಿಲ್ಲ ಅದನ್ನು ಇಲ್ಲೇ ಬಿಟ್ಬಿಡಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟ್ ನನ್ನ ಜೊತೆ ಇದೇ ರೀತಿಯಾಗಿ ಇರಲಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಐ ಹೋಪ್ ನೀವು ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. 1 2 3. ಯಾಕಿದ್ರೆ 3 ಬೇಕಿದ್ರೂ ಆಯ್ಕೆ ಮಾಡ್ಕೊಳ್ಳಿ. ಯಾವುದಾದ್ರೂ 3 ವಿಚಾರಕ್ಕೆ ಬೇಕಿದ್ರು ನಾವು ಆಯ್ಕೆ ಮಾಡ್ಕೋಬೋದು, ಯಾವುದಾದ್ರೂ 1 ವಿಚಾರಕ್ಕೆ ಬೇಕಿದ್ರೂ ಆಯ್ಕೆ ಮಾಡ್ಕೋಬೋದು. ಎಸ್, ರಾಯರಿಂದ ನಿಮ್ಗೆ ಏನು ಮೆಸೇಜಸ್ ಸಿಗ್ತಿದೆ ಫಾರ್ ಪ್ಯಾನ್ ನಂಬರ್ 1. ಮೊದಲೇದಾಗಿ ಬೆಲ್ಲಿಂದ ಏನು ಮೆಸೇಜಸ್ ನಿಮಗೆ ಸಿಗ್ತಿದೆ ಅನ್ನೋದನ್ನು ನೋಡೋಣ. ಎಸ್, ಪ್ಯಾನ್ ನಂಬರ್ 1. ಮುಂದಿನ ದಿನಗಳಲ್ಲಿ ನೀವು ಸಡನ್ನಾಗಿ ಎಲ್ಲಿಗಾದರೂ ಪ್ರಯಾಣ ಮಾಡ್ತಿರ್ಬೋದು, ಎಲ್ಲಾದರೂ ಹೊರಗಡೆ ಔಟ್ ಆಫ್ ಕಂಟ್ರಿ, ಔಟ್ ಆಫ್ ಸ್ಟೇಷನ್ ಎಲ್ಲರೂ ನೀವು ಟ್ರಾವೆಲ್ ಮಾಡ್ತಿರ್ಬೋದು. ಅದು ತುಂಬಾ ಅವಶ್ಯಕತೆ ಇರ್ಬೋದು, ನಿಮ್ಮ ಒಂದು ಕೆರಿಯರ್ ಲೈಫಿಗಾಗಿರ್ಬೋದು, ನಿಮ್ಮ ಜೀವನಕ್ಕೆ ತುಂಬ ಇಂಪಾರ್ಟೆಂಟ್ ಇದೆ. ಹಾಗೆ ಯಾವುದೋ ಒಂದು ಹಿಂದೆ ಆಗಿರುವಂತಹ ಮಿಸ್ಟೇಕ್ಸಿಂದ ನೀವು ತುಂಬಾ ಚಂಚಲತೆ ಆಗಿಬಿಟ್ಟಿದ್ದೀರಾ ಅಥವಾ ಭಯ ಪಡ್ತಿದ್ದೀರಾ. ಮುಂದೆ ಹೆಜ್ಜೆಗಳನ್ನ ಇಡಲಿಕ್ಕೆ ಏನಾಗುತ್ತೋ ಅಂತ. ಖಂಡಿತ ಆ ಭಯದಿಂದ ಹೊರಗಡೆ ಬನ್ನಿ. ಖಂಡಿತ ಒಂದೊಳ್ಳೆ ನಿರ್ಧಾರನ ನೀವು ತಗೊಳ್ಳುವಂತಹ ಮೈಂಡ್ ನಿಮಗೆ ಹೆಚ್ಚು ನಿಮಗೆ ಯಾವ ಕೆಲಸದ ಬಗ್ಗೆ ಫೋಕಸ್ ಮಾಡಬೇಕಿದೆ ಅದ್ರ ಕಡೆ ಹೆಚ್ಚಾಗಿ ಗಮನ ಕೊಡೋಕ್ಕಾಗದೇ ಇದ್ದರೆ, ಈ ಹಿಂದೆ ಆ ವಿಚಾರವಾಗಿ ಏನು ನಿಮಗೆ ಗಮನ ಕೊಡೋಕ್ಕಾಗ್ತಿರಲಿಲ್ಲ ಕೆಲಸಗಳಲ್ಲಿ, ಈ ಒಂದು ಮುಂದಿನ ದಿನಗಳಲ್ಲಿ ಆ ಕೆಲಸಕ್ಕೆ ಗಮನ ಕೊಡುವಂಥ ಹೆಚ್ಚಿನ ಒಂದು ಕಾನ್ಫಿಡೆನ್ಸ್ನ ನಿಮಗೆ ಸಿಗ್ತಿದೆ, ಹೆಚ್ಚಿನ ಒಂದು ಬದಲಾವಣೆ ಸಿಗ್ತಿದೆ. ಪಾಸ್ಟ್ ಏನಾಗಿದೆ ಅದನ್ನು ಮರೆತು ಪ್ರೆಸೆಂಟ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ. ಆ್ಯಂಡ್ ಹೆಚ್ಚಿನ ಒಂದು ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆನೂ ಕೂಡ ಗಮನ ಕೊಡ್ತಿದ್ದೀರಾ. ಏನಾದರೂ ಅರ್ಧದಲ್ಲಿ ಎಜುಕೇಷನ್ನ ಡ್ರಾಪ್ ಮಾಡಿದರೆ ಎಜುಕೇಷನ್ ಕೂಡ ಕಂಟಿನ್ಯೂ ಮಾಡ್ತಿದ್ದೀರಾ, ಯಾವುದಾದ್ರೂ ಕೋರ್ಸಸ್ಗೆ ನೀವು ಜಾಯ್ನ್ ಆಗ್ತಿದ್ದೀರಾ. ಪ್ಯಾನ್ ನಂಬರ್ 1. ಹಾಗೆ ತುಂಬ ರಿಸ್ಕ್ಗಳಿಂದ ಯಾವುದಾದ್ರೂ ವಿಚಾರವಾಗಿ ನಿಮಗೆ ನಿರ್ಧಾರ ತೊಗೊಳಕ್ಕಾಗ್ತಿಲ್ಲ ಅಥವಾ ತುಂಬಾ ಟೆನ್ಷನ್ ಆಗ್ತಿದೆ ಆ ವಿಚಾರನ ತಗೊಳ್ಳಿಕ್ಕೆ, ಅಥವಾ ಭಯ ಅನ್ನಿಸ್ತಿದೆ, ಅಥವಾ ಯಾವುದು ನಿರ್ಧಾರ ತಗೊಳ್ಳಿಕ್ಕೆ ಯಾರು ನನಗೆ ಹೆಲ್ಪ್ ಮಾಡ್ತಿಲ್ಲ ಅಂತ ಅಂದ್ಕೊಂಡಿದ್ರೆ ಆ ನಿರ್ಧಾರ ತಗೊಳ್ಳಿಕ್ಕೆ ನಿಮಗೆ ಹೆಚ್ಚಿನ ಒಂದು ಕಾನ್ಫಿಡೆನ್ಸ್ ಸಿಗ್ತಿದೆ, ಹೆಚ್ಚಿನ ಬ್ಲೆಸ್ಸಿಂಗ್ ಸಿಗ್ತಿದೆ, ಹೆಚ್ಚಿನ ಆಪರ್ಚುನಿಟೀಸ್ ನಿಮಗೆ ಸಿಗ್ತಿದೆ. ನೀವು ಅಂದ್ಕೊಂಡಿರುವಂತಹ ದಾರಿ ಏನು ಕಷ್ಟ ಅನ್ನಿಸ್ತದೆ, ಮುಂದಿನ ದಿನಗಳಲ್ಲಿ ಆ ದಾರಿ ನಿಮಗೆ ತುಂಬ ಈಸಿ ಅನ್ನಿಸ್ಬಹುದು ಚಲನೆ ಮಾಡಲಿಕ್ಕೆ. ಆ್ಯಂಡ್ ನಿಮ್ಮ ಕುಟುಂಬದಲ್ಲಿ ಏನು ವೈಮನಸ್ಸು ಜಗಳಗಳಿತ್ತು ಅದು ಕೂಡ ದೂರ ಆಗ್ತಿದೆ. ಹ್ಯಾಪಿ ಫ್ಯಾಮಿಲಿ ಇದೆ. ಯಾವುದೇ ನಿರ್ಧಾರ ನಿಮ್ಮ ಪ್ರೀತಿಯ ಜೀವನದಲ್ಲಿ ತಗೊಳ್ಬೇಕಿದ್ರು ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಅದು ನಿಮ್ಮ ತಂದೆ ತಾಯಿಗೆ ನೋವು ಆಗದೇ ಇರೋ ರೀತಿಯಾಗಿ ನಿರ್ಧಾರನ ತಗೊಳ್ಳಿ. ಪಾಯಿಂಟ್ ನಂಬರ್ 1. ಬಹಳಷ್ಟು ವಿಚಾರಗಳಲ್ಲಿ ತುಂಬಾ ತಲೆ ಕೆಡಿಸ್ಕೊಂಡಿದ್ದೀರಾ, ತುಂಬಾ ಸ್ಟ್ರಕ್ ಆಗಿದ್ದೀರಾ, ಒಂದು ರೀತಿ ಭಯ ಆಗಿದೆ. ಆ ಭಯದಿಂದ ಹೊರಗಡೆ ಬರ್ತಿದ್ದೀರಾ. ಏನು ನೆಗೆಟಿವಿಟೀಸ್ ನಿಮಗೆ ಆಗಿದೆ ನಿಮಗೆ ಅದು ಗೊತ್ತಾಗ್ತಿದೆ. ನಿಮ್ಮ ಒಂದು ಬಾಡಿಗಾಗಿರ್ಬೋದು, ನಿಮ್ಮ ಒಂದು ವಾತಾವರಣಕ್ಕೆ ಸಂಬಂಧಪಟ್ಟಾಗೆ ನಿಮಗೆ ನೆಗೆಟಿವಿಟಿ ಆಗಿದೆ ಅಂತ ನಿಮಗೆ ಗೊತ್ತಾಗ್ತಿದೆ. ಪಾಯಿಂಟ್ ನಂಬರ್ 1. ಖಂಡಿತ ನೆಗೆಟಿವಿಟಿಯಿಂದ ರಾಯರು ನಿಮ್ಮನ್ನ ಹೊರಗಡೆ ಕರ್ಕೊಂಡು ಬಂದಾಗಿದೆ ಆಲ್ರೆಡಿ. ನೀವಿನ್ನಷ್ಟು ಹೆಜ್ಜೆ ಮುಂದೆ ಇಡೋದು ಬಾಕಿ ಇದೆ, ನೀವಿನ್ನಷ್ಟು ಧೈರ್ಯವಾಗಿ ಮುನ್ನಡೆಯೋದು ಬಾಕಿ ಇದೆ. ಯಾರೋ ನಮ್ಮನ್ನು ಸಪೋರ್ಟ್ ಮಾಡ್ತಾರೆ, ಯಾರೋ ಎಂಕರೇಜ್ ಮಾಡ್ತಾರೆ ಅನ್ನೋದನ್ನು, ಯಾರ ಮೇಲೂ ಡಿಪೆಂಡ್ ಆಗೋದನ್ನು ಸ್ವಲ್ಪ ಕಮ್ಮಿ ಮಾಡಿ. ಬಿಕಾಸ್ ನೀವು ಯಾರನ್ನಾದರೂ ನಂಬಿಕೆ ಇಟ್ಟು ಆ ವ್ಯಕ್ತಿ ನನಗೆ ಸಪೋರ್ಟ್ ಮಾಡ್ತೇನೆ ಅಂದ್ಕೊಂಡಿದ್ರೆ ನೀವೇ ನಿರ್ಧಾರ ತಗೋಬೇಕಿದೆ, ನೀವೇ ಮುನ್ನೋಗಬೇಕಿದೆ. ನೀವೊಂದು ಹೆಜ್ಜೆ ಮುನ್ನೋಗಿದ ಮೇಲೆ ಬಹಳಷ್ಟು ಬದಲಾವಣೆಗಳು, ಏನು ಏರುಪೇರುಗಳಿತ್ತು ಅದರಿಂದ ಬಹಳಷ್ಟು ಮುಂದಿನ
ತಿಂಗಳುಗಳಲ್ಲಿ, ಮುಂದಿನ ವಾರಗಳಲ್ಲಿ ಬಹಳಷ್ಟು ಎಚ್ಚರಿಕೆ ಹಾಗೂ ಬಹಳಷ್ಟು ಸಂತೋಷ, ಬಹಳಷ್ಟು ಹೊಸ ನಿರ್ಧಾರಗಳನ್ನ ತಗೊಳ್ತಿದ್ದೀರಾ. ತುಂಬ ಎಚ್ಚರಿಕೆಯಿಂದ ನಿರ್ಧಾರ ತಗೋತಿದ್ದೀರಾ. ಎಚ್ಚರಿಕೆಯಿಂದ ಈ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಹೊಸ ಕೆಲಸಕ್ಕೂ ಕೂಡ ಬಹಳಷ್ಟು ಹೊಸ ನಿರ್ಧಾರಗಳು, ಹೊಸ ಆಯ್ಕೆಗಳು ನಿಮಗೆ ಬರ್ತಿದೆ. ಪಾಯಿಂಟ್ ನಂಬರ್ 1. ಹಾಗೆ ನೀವೇನು ಮಾತಾಡ್ತಿದ್ದೀರಾ ಆ ಮಾತಿಗೆ ಯಾರು ನಿಮಗೆ ರೆಸ್ಪೆಕ್ಟ್ ಮಾಡ್ತಿಲ್ಲ ಅಥವಾ ನಿಮ್ಮ ಮಾತನ್ನು ಕೇಳಿಸ್ಕೋತಿಲ್ಲ ನಿಮ್ಮ ಕುಟುಂಬದ ಸದಸ್ಯರು ಅಂದ್ಕೊಂಡಿದ್ರೆ ಖಂಡಿತ ಸ್ವಲ್ಪ ವಿಶ್ರಾಂತಿ ಬೇಕಿದೆ. ಹಾಗೆ ಸ್ವಲ್ಪ ನಿರ್ಧಾರ ತಗೊಳ್ಳೋಕ್ಕೆ ನೀವು ಹೇಳೋ ಅಂಥ ಮಾತುಗಳು ನಿಮ್ಮ ಕುಟುಂಬದ ಸದಸ್ಯರು ಕೇಳ್ತಿದ್ದಾರೆ, ಬಟ್ ಅದಕ್ಕೆ ಸಮಯ ಬೇಕಾಗಿರ್ಬೋದು. ಪಾಯಿಂಟ್ ನಂಬರ್ 1. ಹೆಚ್ಚಾಗಿ ನಿಮ್ಮ ಆಫೀಸ್ ವಿಚಾರವಾಗಿ ತುಂಬಾ ಟೆನ್ಷನ್ ತಗೊಂಡಿದ್ದೀರಾ. ಆ ಟೆನ್ಷನಿಂದ ಹೊರಗಡೆ ರಾಯರು ನಿಮ್ಮನ್ನು ಕರ್ಕೊಂಡು ಬರ್ತಿದ್ದಾರೆ. ಹಾಗೆ ಇನ್ನಷ್ಟು ರಾಯರ ಮೇಲೆ ಹೆಚ್ಚಿನ ಭಕ್ತಿ ಮೂಡ್ತಿದೆ. ಇನ್ನಷ್ಟು ಹೊಸ ವಿದ್ಯೆ ಕಲೀಲಿಕ್ಕೆ ಅವಕಾಶ ಸಿಗ್ತಿದೆ. ಹೊಸ ಕೆಲಸದ ಆಫರ್ ಕೂಡ ಬರ್ತಿದೆ. ಯಾವುದನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋ ಒಂದು ಕನ್ಫ್ಯೂಷನಲ್ಲೂ ಇರಬಹುದು. ನೀವು ಹೊಸ ಆರಂಭತೆ ಇದೆ. ಏನಿಲ್ಲಿ ಅಬ್ಸ್ಟಿಕಲ್ಸ್ ಇದೆ, ಏನು ನಿಮಗೆ ಒಂದು ರೀತಿ ಬ್ಯಾಲೆನ್ಸ್ ಸಿಗ್ತಿಲ್ಲ, ಏನು ನೆಗೆಟಿವಿಟಿ ಆಗಿದೆ, ಅದು ಎಂಡ್ ಆಗಿದೆ. ಅದರಿಂದ ಹೊರಗಡೆ ಬಂದಿದ್ದೀರಾ. ಆ ಮೈಂಡ್ ನೀವೇನು ಥಿಂಕ್ ಮಾಡ್ತಿದ್ದೀರಾ ಅದರಿಂದ ನೀವು ಹೊರಗಡೆ ಬರಬೇಕಿದೆ. ಮೇಲ್ ಪರ್ಸನ್ಸಿಂದ ನಿಮಗೆ ತುಂಬಾ ಸಪೋರ್ಟ್ ಸಿಗ್ತಿದೆ ಮುಂದಿನ ದಿನಗಳಲ್ಲಿ. ಹಾಗೆ ನಿಮ್ಮ ಒಂದು ಮನೆ ದೇವರ ದರ್ಶನ ಕೂಡ ಮಾಡ್ತಿದ್ದೀರಾ. ಹಾಗೆ ನಿಮ್ಮ ಲೈಫಿಗೆ ಇನ್ನಷ್ಟು ವಿಚಾರನ ತಿಳಿಸ್ಲಿಕ್ಕೆ, ಇನ್ನಷ್ಟು ನೀವು ಹೊಸ ವಿಚಾರನ ತಿಳಿಲಿಕ್ಕೆ ನಿಮ್ಮ ಲೈಫಿಗೆ ಹೊಸ ಪರ್ಸನ್ ಬರ್ತಿದ್ದಾರೆ. ಅವರಿಂದ ಬಹಳಷ್ಟು ಹೊಸ ನಿರ್ಧಾರಗಳನ್ನ ತಗೊಳ್ತಿದ್ದೀರಾ. ಎಸ್. ಪಾಯಿಂಟ್ ನಂಬರ್ 1. ಮ್ಯಾರೇಜ್ಗೆ ಸಂಬಂಧಪಟ್ಟಾಗಿ ಏನು ವಧುವಾರನ ಹೋಗ್ತಿದ್ದೀರಾ, ಖಂಡಿತ ಗುಡ್ ನ್ಯೂಸ್ ಈ ಒಂದು ಮಂತ್ ಅಥವಾ ನೆಕ್ಸ್ಟ್ ಮಂತಲ್ಲಿ ನಿಮಗೆ ಹೆಚ್ಚಿನ ಒಂದು ಗುಡ್ ನ್ಯೂಸ್ ಸಿಗ್ತಿದೆ. ನಿಮ್ಮ ಮನಸ್ಸಿಗೆ ತುಂಬ ಇಷ್ಟ ಆಗ್ತಿದ್ದಾರೆ ಆ ಪರ್ಸನ್. ಹಾಗೆ ಇಲ್ಲಿ ನೀವು ಇಷ್ಟಪಟ್ಟಿರೋ ಪರ್ಸನ್ ಜೊತೆಗೆ ಎಂಗೇಜ್ಮೆಂಟ್ ಕೂಡ ಆಗ್ತಿರ್ಬೋದು ಮುಂದಿನ ದಿನಗಳಲ್ಲಿ. ಹಾಗೆ ನೀವೇನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ನೇರವಾಗಿ ಮಾತಾಡಿ. ಬಿಕಾಸ್ ನಿಮ್ಮ ಜೊತೆ ನೀವು ನಂಬುವಂಥ ದೈವಶಕ್ತಿ ಹೆಚ್ಚಾಗಿ ಪ್ರೊಟೆಕ್ಟ್ ಮಾಡ್ತಿದೆ. ಹಾಗೆ ನೀವು ಮಾತಾಡ್ತಿರೋ ಮಾತುಗಳು ತುಂಬಾ ಜನಗಳಿಗೆ ಇಷ್ಟ ಆಗ್ತಿದೆ. ಹೊಸದಾಗಿ ನೀವೇನಾದರೂ ನಿಮ್ಮದೇ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಿರ್ಬೋದು, ಹೊಸದಾಗಿ ಏನಾದರೂ ಕಂಪ್ನಿನ ಶುರು ಮಾಡ್ತಿರ್ಬೋದು, ಟೀಚಿಂಗ್ ಕೋರ್ಸಸ್ ಏನಾದರೂ ನೀವು ಓಪನ್ ಮಾಡ್ತಿರ್ಬೋದು, ಜಾಯಿನ್ ಆಗ್ತಿರಬಹುದು. ಎನಿಥಿಂಗ್ ನೀವೇನು ಮಾಡ್ತಿದ್ದೀರಾ ಅದ್ರ ಕಡೆ ಗಮನ ಕೊಡಿ. ಹಿಂದೆ ಆಗಿರೋ ಘಟನೆಗಳಿಂದ ಹೊರಗಡೆ ಬನ್ನಿ. ಹಾಗೆ ಈ ಮುಂದಿನ ದಿನಗಳಲ್ಲಿ ಅಥವಾ 24 ಡೇಸಲ್ಲಿ ನೀವು ಇನ್ನಷ್ಟು ಚೇಂಜಸ್ ಆಗ್ತಿದ್ದೀರಾ. ಹಾಗೆ ನಿಮ್ಮ ಒಂದು ಏನು ನೀವು ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೀರಾ ನಿಮ್ಮ ಕೈಯಿಂದ, ಆ ಕೆಲಸನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ. ಅದು ನಿಮ್ಮ ಮನಸ್ಸಿಗೆ ಇನ್ನಷ್ಟು ಸಂತೋಷ ಆಗ್ತಿದೆ. ಹಾಗೆ ತುಂಬ ಪ್ರಶಾಂತತೆ ಸಿಗ್ತಿದೆ. ಪ್ರಶಾಂತವಾದ ಜಾಗಗಳಿಗೆ ನೀವು ವಿಸಿಟ್ ಮಾಡ್ತಿರ್ಬಹುದು. ಹಾಗೆ ಏನಾದರೂ ವಾಟರ್ ಸೈನ್ ಪ್ಲೇಸಸ್ ಕಡೆ ಏನೇನೋ ನೀವು ಟ್ರಾವೆಲ್ ಮಾಡ್ತಿರ್ಬೋದು. ಅದು ನಿಮ್ಗೆ ಇನ್ನಷ್ಟು ಸಂತೋಷ ಆಗ್ತಿದೆ. ಪಾಯಿಂಟ್ ನಂಬರ್ 1. ನಿಮ್ಮ ಪೂರ್ವಜರರು ಕೂಡ ತುಂಬ ನಿಮ್ಮ ಬಗ್ಗೆ ಹೆಚ್ಚಿನ ಗೌರವ ಪ್ರೀತಿ ಇದೆ. ಹೆಚ್ಚಾಗಿ ನಿಮ್ಮನ್ನು ತುಂಬ ಪ್ರೊಟೆಕ್ಟ್ ಮಾಡ್ತಿದ್ದಾರೆ. ಪಾಯಿಂಟ್ ನಂಬರ್ 1. ಹಾಗೆ ಯಾರನ್ನ ನೀವು ತುಂಬ ಮಿಸ್ ಮಾಡಿಕೊಂಡು ನೀವು ತುಂಬ ನೋವಲ್ಲಿದ್ದೀರಾ, ಆ ವ್ಯಕ್ತಿ ಭೂಮಿನ ತ್ಯಜಿಸಿ ಹೋಗಿದ್ದಾರೆ. ಪಾಯಿಂಟ್ ನಂಬರ್ 1. ಆ ವ್ಯಕ್ತಿಗಳ ಬಗ್ಗೆ ನೀವು ಇನ್ನಷ್ಟು ತುಂಬ ನೋವು ತಿಂತಿದ್ದೀರಾ, ಬೇಜಾರಾಗಿದ್ದೀರಾ, ಅದರಿಂದ ಮರೆತು ಈಚೆ ಬರೋಕ್ಕೆ ಆಗ್ತಿಲ್ಲ. ಎಸ್. ನಿಮ್ಮ ಒಂದು ನೋವು, ನಿಮ್ಮ ಒಂದು ಬೇಸರ ಏನಿದೆ ಅದರಿಂದ ನೀವು ನಿಧಾನವಾಗಿ ಹೊರಗಡೆ ಬರ್ತಿದ್ದೀರಾ. ಹೆಚ್ಚಾಗಿ ನಿಮ್ಮ ಪೂರ್ವಜರರ ಆಶೀರ್ವಾದ ನಿಮಗೆ ಇದೆ. ಅವರ ಆತ್ಮಕ್ಕೂ ಕೂಡ ಶಾಂತಿ ಸಿಗಬೇಕಿದೆ. ಪಾಯಿಂಟ್ ನಂಬರ್ 1. ಖಂಡಿತ ನೀವು ಅವರ ಆತ್ಮಕ್ಕೆ ಶಾಂತಿನ ಕೊಡ್ತಿದ್ದೀರಾ, ಪೂಜೆಗಳನ್ನ ಮಾಡ್ತಿದ್ದೀರಾ. ಹೆಚ್ಚಾಗಿ ನಿಮಗೆ ತುಂಬಾ ಪ್ರೊಟೆಕ್ಷನ್ ಮುಂದಿನ ದಿನಗಳಲ್ಲಿದೆ. ಏನೇ ಕೆಟ್ಟ ದೃಷ್ಟಿ ನಿಮ್ಮ ಮೇಲಿದ್ದರೂ ಆ ದೃಷ್ಟಿಯಿಂದ ನೀವು ನಿವಾರಣೆ ಆಗ್ತಿದ್ದೀರಾ. ನೆಗೆಟಿವಿಟೀಸಿಂದ ಆಲ್ರೆಡಿ ನಿವಾರಣೆ ಆಗಿದ್ದೀರಾ. ಹೆಚ್ಚಾಗಿ ಹೊಸ ವಿದ್ಯೆನ ಕಲೀಲಿಕ್ಕೆ ನಿಮ್ಗೆ ಅವಕಾಶ ಸಿಗ್ತಿದೆ. ನೀವೇ ಗುರುಗಳನ್ನು ಭೇಟಿ ಮಾಡ್ತಿದ್ದೀರಾ. ನಿಮ್ಮ ಲೈಫಿಗೆ ಹೊಸ ಗುರುಗಳು ಬರ್ತಿದ್ದಾರೆ. ಆ ಗುರುಗಳಿಂದ ನಿಮ್ಮ ಲೈಫಲ್ಲಿ ಬಹಳಷ್ಟು ಸ್ಟ್ರಕ್ಸ್ ಏನಿದೆ ಅದು ಕೂಡ ನಿವಾರಣೆ ಆಗ್ತಿದೆ. ನೀವೇ ಈ ಒಂದು ಕ್ಲೆನ್ಸಿಂಗ್ನ ಮಾಡ್ತಿದ್ದೀರಾ. ಪಾಯಿಂಟ್ ನಂಬರ್ 1. ನೀವೇ ಈ ಒಂದು ಕ್ಲೆನ್ಸಿಂಗ್ನ ಮಾಡ್ತಿದ್ದೀರಾ. ಹಾಗೆ ಇನ್ನಷ್ಟು ಹೊಸ ವಿಚಾರಗಳ ಬಗ್ಗೆನೂ ಗಮನ ಕೊಡ್ತಿದ್ದೀರಾ. ಇನ್ನಷ್ಟು ಆಧ್ಯಾತ್ಮದ ಕಡೆ ಗಮನ ಕೊಡ್ತಿದ್ದೀರಾ. ಮನಸ್ಸು ತುಂಬಾ
ಹ್ಯಾಪಿ ಅನ್ನಿಸ್ತಿದೆ. ನೀವು ಮಾಡ್ತಿರೋ ಕೆಲಸಕ್ಕೆ ನಿಮಗೇ ತುಂಬಾ ಖುಷಿ ಇದೆ, ಗೌರವ ಇದೆ. ಹಾಗೆ ನಿಮ್ಮ ಮೇಲೆ ನಿಮಗೆ ತುಂಬಾ ಪ್ರೌಡ್ ಫೀಲ್ ಆಗ್ತಿದೆ. ಹಾಗೆ ನಿಮ್ಮ ಕುಟುಂಬದ ಸದಸ್ಯರಿಗೂ ನಿಮ್ಮ ಮೇಲೆ ಹೆಚ್ಚಿನ ಪ್ರೌಡ್ ಫೀಲ್ ಆಗ್ತಿದೆ. ಪೈಲ್ ನಂಬರ್ 1. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ನಮಸ್ತೆ. ನಮಸ್ತೆ ಪೈಲ್ ನಂಬರ್ 2. ಯಾರೇ ಒಂದು ನಂಬರ್ನ ಚಾಯ್ಸ್ ಮಾಡಿದ್ದೀರಾ? ಎಸ್, ಈ ಒಂದು ರೀಡಿಂಗ್ ನಿಮಗಾಗಿ ರಾಯರಿಂದ ಏನು ಮೆಸೇಜಸ್ ಸಿಗ್ತಿದೆ ನೋಡೋಣ. ಮೊದಲದಾಗಿ ಬೆಲ್ಲಿಂದ ಏನು ಮೆಸೇಜ್ ನಿಮಗಾಗಿ ಸಿಗ್ತಿದೆ ನೋಡೋಣ. ಎಸ್, ಪೈಲ್ ನಂಬರ್ 2. ಸ್ವಲ್ಪ ಹೆಚ್ಚಿನ ಒಂದು ದೃಷ್ಟಿ ಏನಿದೆ ಪೈಲ್ ನಂಬರ್ 2ಗೆ, ಈ ಹಿಂದೆ ಆಗಿರ್ಬೋದು, ಸದ್ಯದ ಪರಿಸ್ಥಿತಿಯಲ್ಲಿ ಆಗಿರ್ಬೋದು, ಆ ದೃಷ್ಟಿಯಿಂದ ನೀವು ನಿವಾರಣೆ ಆಗ್ತಿದ್ದೀರಾ. ನೀವೇನಾದರೂ ಕೈಗೆ ದಾರ ಆಗಿರ್ಬೋದು, ಕ್ರಿಸ್ಟಲ್ಸ್ ಆಗಿರ್ಬೋದು, ಸಮಥಿಂಗ್ ದೃಷ್ಟಿಗೆ ಸಂಬಂಧಪಟ್ಟಾಗ ಏನಾದರೂ ನೀವು ವೇರ್ ಮಾಡಿದರೆ, ಅದೇನಾದರೂ ನಿಮಗೆ ಈ ಹಿಂದೆ ಬ್ರೋಕನ್ ಆಗಿದ್ದರೆ, ಅದೇನಾದರೂ ನಿಮಗೆ ದಾರ ಬಿಚ್ಚೋಗಿದ್ರೆ ಖಂಡಿತ ಬೇರೆನ ತಗೊಂಡು ಕಟ್ಕೊಳ್ಳಿ. ಬಿಕಾಸ್ ಅದನ್ನೇ ಕಟ್ಕೊಳ್ಳಿಕ್ಕೆ ಹೋಗಬೇಡಿ, ಅದನ್ನೇ ಯಾವುದಾದ್ರೂ ಗಿಡದ ಹತ್ರ ಹಾಕ್ಬೇಡಿ. ಹಾಗೆ ಏನು ನಿಮಗೆ ಆ ಒಂದು ನೆಗೆಟಿವಿಟಿ ದೃಷ್ಟಿ ಕಾಣಿಸ್ತದೆ, ಅದರಿಂದ ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ಆ ಒಂದು ದೃಷ್ಟಿಯಿಂದ ನಿವಾರಣೆ ಆಗ್ತಿದೆ. ಕ್ಲೆನ್ಸ್ ಮಾಡ್ತಿದ್ದೀರಾ. ಹೆಚ್ಚಾಗಿ ನಿಮಗೆ ದೃಷ್ಟಿ ಅನ್ನೋದಕ್ಕಿಂತ ನಿಮ್ಮ ಮನೆಗೂ ಕೂಡ ದೃಷ್ಟಿ ಇರಬಹುದು. ಪೈಲ್ ನಂಬರ್ 2, ಅದನ್ನು ಕೂಡ ನೀವು ಕ್ಲೆನ್ಸ್ ಮಾಡ್ತಿದ್ದೀರಾ. ಎಸ್, ತುಂಬ ಸಣ್ಣ ಪುಟ್ಟ ವಿಚಾರಕ್ಕೂ ಬೇಗ ಪ್ಯಾನಿಕ್ ಆಗ್ತಿದ್ದೀರಾ. ಏನಾಗುತ್ತೆ ಅನ್ನೋ ಒಂದು ಭಯದಲ್ಲಿದ್ದೀರಾ. ಆ ಭಯದಿಂದ ಹೊರಗಡೆ ಬರ್ತಿದ್ದೀರಾ. ಒಂದು ರೀತಿ ನಿಮಗೆ ಮಿರಾಕಲ್ಸ್ ನಡೀತಿದೆ ನಿಮ್ಮ ಸುತ್ತ. ಒಂದು ರೀತಿ ನಿಮ್ಮ ಶತ್ರುಗಳು ಏನು ಬ್ಲ್ಯಾಕ್ ಮ್ಯಾಜಿಕ್ಸ್ನ ಏನು ಮಾಡ್ತಿದ್ದಾರೆ, ಅಡೆತಡೆಗಳಾಗ್ತಿದೆ. ಯಾಕೋ ಮನಸ್ಸಿಗೆ ಸಮಾಧಾನನೇ ಅನ್ನಿಸ್ತಿಲ್ಲ, ಏನು ಮಾಡಬೇಕು ಅನ್ನೋದು ಕೂಡ ಗೊತ್ತಾಗ್ತಿಲ್ಲ. ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲೂ ಹಾಗೂ ನಿಮ್ಮ ಒಂದು ಕೆಲಸದ ವಿಚಾರದಲ್ಲೂ ಕೂಡ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳ್ತಿಲ್ಲ ಅನ್ನೋ ಒಂದು ಟೆನ್ಷನ್ ಕೂಡ ಇರ್ಬೋದು. ಪೈಲ್ ನಂಬರ್ 2. ಎಸ್, ನಿಮ್ಮ ಜೊತೆ ನೀವು ನಂಬುವಂಥ ದೈವಶಕ್ತಿ ಹೆಚ್ಚಾಗಿದೆ ಹಾಗೂ ಗುರುಗಳ ಆಶೀರ್ವಾದ ಕೂಡ ನಿಮ್ಮ ಜೊತೆಗಿದೆ. ಮುಂದಿನ ದಿನಗಳಲ್ಲಿ ಯಾವುದು ಅಡೆತಡೆಗಳು ಕೆಲಸಗಳಾಗಿದೆ, ಆ ಕೆಲಸಗಳು ಕೂಡ ಪೂರ್ಣ ಮಾಡ್ಕೋತಿದ್ದೀರಾ. ಹಾಗೆ ಏನು ಸ್ಟ್ರಕ್ ಇದೆ ನಿಮ್ಮ ಆರ್ಥಿಕ ಪರಿಸ್ಥಿತಿ, ಅದು ಕೂಡ ಅಭಿವೃದ್ಧಿ ಆಗ್ತಿದೆ. ಹಾಗೆ ಏನು ಯೋಚನೆ ಮಾಡ್ತಿದ್ದೀರಾ, ತುಂಬ ಗಾಢವಾಗಿ, ತುಂಬ ಆಳವಾಗಿ ಏನು ಯೋಚನೆ ಮಾಡ್ತಿದ್ದೀರಾ, ಆ ಒಂದು ನಿರ್ಧಾರ ತೊಗೊಳ್ಬೇಕಾಗಿದೆ ನಿಮ್ಮ ಮಕ್ಕಳ ಕರಿಯರ್ ಲೈಫಲ್ಲಿ. ಅದು ಕೂಡ ನೀವು ನಿರ್ಧಾರ ತೊಗೋತಿದ್ದೀರಾ. ತುಂಬ ಫೋಕಸ್ ಮಾಡ್ತಿದ್ದೀರಾ ಕೆಲವು ವಿಚಾರಗಳಲ್ಲಿ. ಯಾಕೋ ಒಂದು ರೀತಿ ತುಂಬಾ ಏನೋ ಒಂದು ರೀತಿ ಮನಸ್ಸಿಗೆ ಸಣ್ಣ ಪುಟ್ಟ ವಿಚಾರಗಳು ಅಥವಾ ಅದು ನಿಮಗೆ ಬೇಸರ ತಂದಿರಬಹುದು. ಇದು ಯಾಕೆ ಮಾಡ್ತಾಯಿದ್ದೀನಿ, ಇದು ಯಾಕೆ ಆಗ್ತಿದೆ ಅಂತ. ಆ ಒಂದು ನಿರ್ಧಾರಗಳು ನಿಮ್ಗೆ ಏನು ತೊಗೊಳ್ಳಿಕ್ಕೆ ಸ್ವಲ್ಪ ಕಸಿಬಿಸಿ ಅನ್ನಿಸ್ತದೆ ಅಥವಾ ನಿಮ್ಮ ಮನಸ್ಸಿಗೆ ನೋವಾಗ್ತಿದೆ, ಅದನ್ನು ರಿಲ್ಯಾಕ್ಸ್ ಮಾಡ್ತಿದ್ದೀರಾ. ತುಂಬ ಒಳ್ಳೆ ನಿರ್ಧಾರ ತೊಗೋತಿದ್ದೀರಾ. ನಿಮ್ಮ ಒಂದು ಕೆಲಸದ ವಿಚಾರದಲ್ಲಿ ಇನ್ನಷ್ಟು ಒಳ್ಳೆ ಪೋಸ್ಟಿಂಗ್ ನಿಮಗೆ ಆಫರ್ ಸಿಗ್ತಿದೆ. ಹಾಗೆ ನಿಮ್ಮ ಕೆಲಸ ಕೂಡ ಬದಲಾಯಿಸುವಂತಹ ಸಮಯ ಕೂಡ ಮುಂದಿನ ದಿನಗಳಲ್ಲಿ ಬರ್ತಿದೆ. ಹಾಗೆ ಹೆಚ್ಚಾಗಿ ನೀವು 1244 ನಂಬರ್ನ ವಾಚ್ ಮಾಡ್ತಿರ್ಬೋದು. ಪೈಲ್ ನಂಬರ್ 2. ಖಂಡಿತ ಈ ಒಂದು ಮೆಸೇಜ್ನ ಗೂಗಲಲ್ಲಿ ಸರ್ಚ್ ಮಾಡಿ ಕೇಳಿ. ಏನು ನೆಗೆಟಿವಿಟಿ ಅನಿಸಿದೆ ನಿಮಗೆ, ಆ ನೆಗೆಟಿವಿಟಿಯಿಂದ ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗ್ತಿದೆ. ಹೆಚ್ಚಾಗಿ ನೀವು ಸಾಕಿರುವಂಥ ಪ್ರಾಣಿಗಳು ನಿಮ್ಮನ್ನು ತುಂಬ ಪ್ರೊಟೆಕ್ಟ್ ಮಾಡ್ತಿದೆ. ಹಾಗೆ ಬೀದಿ ನಾಯಿಗಳು ಕೂಡ ಏನಾದರೂ ನೀವು ಅದಕ್ಕೆ ತಿನ್ನಲಿಕ್ಕೆ ಕೊಡಿ ಖಂಡಿತ. ಹಾಗೆ ಇಷ್ಟು ದಿವಸ ಯಾವುದು ನಿಮಗೆ ನಿರ್ಧಾರ ತೊಗೊಳಕ್ಕಾಗಿರಲಿಲ್ಲ ಅಥವಾ ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ ಏನು ಟೆನ್ಷನ್ ಇದೆ, ಆ ಟೆನ್ಷನಿಂದ ನೀವು ಹೊರಗಡೆ ಬರ್ತಿದ್ದೀರಾ. ನೆಗೆಟಿವಿಟಿಯಿಂದ ಹೊರಗಡೆ ಬರ್ತಿದ್ದೀರಾ. ಥರ್ಡ್ ಪಾರ್ಟಿ ಸಿಚುವೇಶನಿಂದ ಹೊರಗಡೆ ಬರ್ತಿದ್ದೀರಾ. ಎಸ್, ನಿಮ್ಮ ಒಂದು ಹಸ್ಬೆಂಡ್ ಬಗ್ಗೆ ತುಂಬ ಕೇರಿಂಗ್ ಇದೆ, ನಿಮ್ಮ ವೈಫ್ ಬಗ್ಗೆ ತುಂಬ ಕೇರಿಂಗ್ ಇದೆ. ಯಾರೋ ಮೂರನೇ ವ್ಯಕ್ತಿಗಳು ನಿಮ್ಮ ಒಂದು ದಾಂಪತ್ಯ ಜೀವನಕ್ಕೆ ಬಂದಿದ್ದಾರೆ. ಆ ಒಂದು ಮೂಮೆಂಟ್ ಕೂಡ ಬ್ಲಾಸ್ಟಿಂಗ್ ಆಗ್ತಿದೆ. ಇರೋ ಸತ್ಯಗಳು ಗೊತ್ತಾಗ್ತಿದೆ. ಇನ್ನಷ್ಟು ವಿಚಾರನ ತಿಳ್ಕೊಳ್ತಿದ್ದೀರಾ. ಆಧ್ಯಾತ್ಮಿಕ ಕಡೆ ಗಮನ ಕೊಡ್ತಿದ್ದೀರಾ. ನಿಮ್ಮ ಕೆಲಸದ ಬಗ್ಗೆ ಗಮನ ಕೊಡ್ತಿದ್ದೀರಾ. ಯಾವುದೋ ಇಂಪಾರ್ಟೆಂಟ್ ಫೈಲ್ನ ನೀವೇನಾದರೂ ಕಳ್ಕೊಂಡಿದ್ರೆ ಅಥವಾ ಎಲ್ಲಾದರೂ ಇಟ್ಟು ಮರ್ತಿದ್ರೆ ಅದು ಕೂಡ ನಿಮ್ಮ ಕೈಗೆ ಮುಂದಿನ ದಿನಗಳಲ್ಲಿ ಸಿಗ್ತಿರಬಹುದು. ಪೈಲ್ ನಂಬರ್ 2. ಭೂಮಿಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಒಳ್ಳೆ ನಿರ್ಧಾರ ತಗೋತಿದ್ದೀರಾ. ಸ್ವಂತ ಭೂಮಿನ ಪರ್ಚೇಸ್ ಮಾಡ್ತಿದ್ದೀರಾ.
ಹೆಚ್ಚಾಗಿ ನಿಮ್ಮ ಒಂದು ಫೋನ್ ಏನಾದರೂ ಡ್ಯಾಮೇಜ್ ಆಗಿದ್ರೆ ಆ ಫೋನು ಕೂಡ ಎಕ್ಸ್ಚೇಂಜ್ ಮಾಡ್ತಿದ್ದೀರಾ ಪ್ಯಾನ್ ನಂಬರ್ 2. ಹಾಗೆ ಯಾವುದನ್ನು ನೀವು ನಿರೀಕ್ಷೆ ಮಾಡಿಲ್ಲ, ಮುಂದಿನ ದಿನಗಳಲ್ಲಿ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಮತ್ತೆ ಬರೋದಿಲ್ಲ, ಅಥವಾ ನಿಮ್ಮ ಸಂಬಂಧದಲ್ಲಿ ಆಗಿರ್ಬೋದು, ನಿಮ್ಮ ಪ್ರೀತಿಯ ಜೀವನದಲ್ಲಿ ಆಗಿರ್ಬೋದು, ನಿಮ್ಮ ಫ್ರೆಂಡ್ಶಿಪ್ ವಿಚಾರದಲ್ಲಿ ಆಗಿರಬಹುದು, ಆ ವ್ಯಕ್ತಿಗಳು ನಿಮಗೆ ರಾಯರು ವಾಪಸ್ ನಿಮ್ಮ ಲೈಫಿಗೆ ಕಳಿಸ್ಕೊಡ್ತಿದ್ದಾರೆ. ಬಿಕಾಸ್ ಆ ವ್ಯಕ್ತಿಗಳು ನಿಮ್ಮಿಂದ ಬಹಳಷ್ಟು ತಿಳಿದಿದ್ದಾರೆ, ನೀವು ಕೂಡ ಆ ವ್ಯಕ್ತಿಯಿಂದ ಬಹಳಷ್ಟು ತಿಳಿದಿದ್ದೀರಾ. ಎಸ್, ನಿಮ್ಮ ಮನಸ್ಸಿಗೆ ಹತ್ರವಾಗೋ ವ್ಯಕ್ತಿ ಇದ್ದರೆ, ಏನಾದರೂ ನಿಮ್ಮ ಮನಸ್ಸಿಂದ ಮಾತನ್ನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಶೇರ್ ಮಾಡಿ. ಕೆಲವು ದಿವಸಗಳಿಂದ ಯಾವುದಾದ್ರೂ ವಿಚಾರನ ನೀವು ಯಾವುದಾದ್ರು ವ್ಯಕ್ತಿ ಹತ್ರ ಮಾತಾಡಬೇಕು ಅಂತ ಅಂದ್ಕೊಂಡು ಮನಸ್ಸಲ್ಲೇ ಇಟ್ಕೊಂಡಿದ್ದೀರಾ. ಆ ಮನಸ್ಸಲ್ಲೇ ಇಟ್ಕೊಂಡು ತುಂಬ ಮನಸ್ಸು ಭಾರ ಮಾಡ್ಕೋತಿದ್ದೀರಾ, ಬೇರೆ ಕಡೆ ಫೋಕಸ್ ಮಾಡೋಕ್ಕಾಗ್ತಿಲ್ಲ. ಇದು ಯಾರಿಗೆ ರೆಸನೇಟ್ ಆಗುತ್ತೆ ಅವ್ರ ಮಾತ್ರ ತಗೊಳ್ಳಿ. ಖಂಡಿತ ಮುಂದಿನ ದಿನಗಳಲ್ಲಿ ಆ ವ್ಯಕ್ತಿ ಜೊತೆ ನೀವು ಮಾತಾಡ್ತಿದ್ದೀರಾ, ನಿಮ್ಮ ಮನಸ್ಸಿನ ಭಾವನೆಗಳನ್ನ ವ್ಯಕ್ತಪಡಿಸ್ತಿದ್ದೀರಾ. ಪ್ಯಾನ್ ನಂಬರ್ 2. ಎಸ್, ಇನ್ನು ಬರೋ ಗುರುವಾರ ಆಗಿರ್ಬೋದು, ಇನ್ನು ಯಾವುದಾದ್ರೂ ಗುರುವಾರಗಳಲ್ಲಿ ನೀವು ನಿಮ್ಮ ನಿಮ್ಮ ಹಸ್ತದಿಂದ ಯಾವುದಾದ್ರೂ ಮಕ್ಕಳುಗಳಿಗೆ, ಚಿಕ್ಕ ಪುಟ್ಟ ಮಕ್ಕಳಿಗೆ ಸಿಹಿ ಪದಾರ್ಥನ ಏನಾದರೂ ತಿನ್ನಲಿಕ್ಕೆ ಕೊಡಿ. ನಿಮ್ಮ ಮನಸ್ಸನ್ನು ಏನಾದರೂ ಸಂಕಲ್ಪ ಮಾಡಿ ಕೊಡಿ. ಖಂಡಿತ ನಿಮ್ಮ ಏನು ಸ್ಟ್ರಕ್ ಎನರ್ಜೀಸ್ ಇದೆ, ಮತ್ತು ನಿಮಗೆ ಏನಾದರೂ ಆರೋಗ್ಯಕ್ಕೆ ಸಂಬಂಧಪಟ್ಟಾಗಿ ಸಮಸ್ಯೆಗಳಿದೆ, ಟೆನ್ಷನ್ ಇದೆ, ಅಥವಾ ನಿಮ್ಮ ಕೆಲಸಗಳು ನಿಂತಿದೆ, ಖಂಡಿತ ಅದರಿಂದ ಹೊರಗಡೆ ಬರ್ತಿದ್ದೀರಾ. ಆ ಒಂದು ಟೆನ್ಷನ್ನಿಂದ ಹೊರಗಡೆ ಬರ್ತಿದ್ದೀರಾ, ನೆಗೆಟಿವಿಟಿಯಿಂದ ಹೊರಗಡೆ ಬರ್ತಿದ್ದೀರಾ. ಮಕ್ಕಳು ದೇವ್ರ ಸಮಾನ. ಖಂಡಿತ ನೀವು ನಿಮ್ಮ ಕೈಯಿಂದ ಸಿಹಿ ಪದಾರ್ಥ ಕೊಡೋದ್ರಿಂದ ಸಂಕಲ್ಪ ಮಾಡಿ ಬಹಳಷ್ಟು ಬದಲಾವಣೆಗಳು ಆಗ್ತಿದೆ. ಇದು ಒಂದು ವಾರ 2 ವಾರ, ನಿಮಗೆ ಎಷ್ಟು ವಾರ ಸಾಧ್ಯ ಆಗುತ್ತೋ, 5 ವಾರ ಆಗಿರ್ಬೋದು ಅಥವಾ 3 ವಾರ ಆಗಿರ್ಬೋದು, ಇದನ್ನು ಕೊಡೋದ್ರಿಂದ ಬಹಳಷ್ಟು ನಿಮಗೆ ಚೇಂಜಸ್ ಆಗ್ತಿದೆ. ಎಸ್, ನೀವು ತಗೊಳ್ಳೋ ನಿರ್ಧಾರಗಳು ಬಹಳಷ್ಟು ನಿಮ್ಮ ಕುಟುಂಬಕ್ಕೆ ತುಂಬಾ ಸಂತೋಷ ಆಗ್ತಿದೆ. ನಿಮ್ಮನ್ನು ಸುತ್ತ ಇರೋ ಜನಗಳು ತುಂಬ ಕ್ಲೆವರ್, ಹಾಗೆ ನಿಮಗೆ ಯಾವುದೇ ರೀತಿ ಬೇಸರ ಇಲ್ಲ, ತುಂಬ ಚೆನ್ನಾಗಿದ್ದೀರಾ ನಿಮ್ಮ ಲೈಫಲ್ಲಿ. ನೀವು ತುಂಬಾ ಗ್ರೋತ್ ನೋಡ್ತಿದ್ದೀರಾ, ತುಂಬಾ ರಿಚ್ ಅಂತ ಅಂದ್ಕೊಂಡಿದ್ದಾರೆ. ನೀವು ಕಷ್ಟಪಡ್ತಿರೋದು, ನಿಮ್ಮ ಒಳಗಡೆ ಇರೋ ನೋವು ನೀವು ನಂಬುವಂತಹ ದೇವರಿಗೆ ಗೊತ್ತಿದೆ, ರಾಯರಿಗೆ ಗೊತ್ತಿದೆ. ಖಂಡಿತ ಅವರ ಅರಸಿದಂತೆಯೇ ನಿಮ್ಮ ಲೈಫಲ್ಲಿ ಆಗಲಿ. ನಿಮ್ಮ ಲೈಫಲ್ಲಿ ಯಾವುದೇ ರೀತಿಯಾದ ಒಂದು ಸ್ಯಾಡ್ನೆಸ್ ಇರಬಾರ್ದು, ಯಾವುದೇ ರೀತಿಯಾದ ಟೆನ್ಷನ್ ಇರಬಾರ್ದು. ನೀವು ರಿಚ್ ಪರ್ಸನ್ ಆಗಿ ನಿಮಗೆ ಎಲ್ಲ ಒಳ್ಳೆಯದೇ ಆಗ್ತಿದೆ ಅಂತ ಆ ವ್ಯಕ್ತಿಗಳು ಏನಿದೆ ಹೇಳಿದ್ದಾರೆ, ಅದೇ ರೀತಿ ಆಗಿ ನಿಮ್ಮ ಲೈಫಲ್ಲಿ ಆಗ್ತಿದೆ, ಆಗುತ್ತೆ ಕೂಡ. ಯಾರು ನಿಮ್ಮ ಬಗ್ಗೆ ಟಾಂಟಿಂಗ್ ಮಾಡಿದ್ದಾರೆ, ನಿಮಗೆ ಯಾರು ನೋವು ಮಾಡಿದ್ದಾರೆ, ಆ ವ್ಯಕ್ತಿಗಳು ಏನು ನುಡಿತಿದ್ದಾರೆ, ನಿಮಗೆ ತುಂಬಾ ಗ್ರೋತ್ ನೋಡಿದ್ದೀರಾ, ತುಂಬಾ ಚೇಂಜಸ್ ಆಗ್ತಿದ್ದೀರಾ ನಿಮ್ಮ ಲೈಫಲ್ಲಿ ಅಂತ. ಅದೇ ರೀತಿಯಾಗಿ ನೀವು ಬೆಳವಣಿಗೆನ ಬೆಳೀತಿದ್ದೀರಾ. ಪ್ಯಾನ್ ನಂಬರ್ 2. ಸುಬ್ರಹ್ಮಣ್ಯ ಸ್ವಾಮಿಗೆ ಏನಾದರೂ ನೀವು ಹರಕೆನ ಮಾಡ್ಕೊಂಡಿದ್ರೆ, ಅಥವಾ ಏನಾದರೂ ವ್ರತ ಪೂಜೆಗಳನ್ನ ಮಾಡ್ತಿದ್ರೆ, ಅದರಲ್ಲೂ ಕೂಡ ನಿಮಗೆ ಭಾಳಷ್ಟು ಮ್ಯಾರೇಜ್ಗೆ ಸಂಬಂಧಪಟ್ಟಾಗೆ, ಭೂಮಿಗೆ ಸಂಬಂಧಪಟ್ಟಾಗೆ ಖಂಡಿತ ಈ ಮುಂದಿನ ವಾರಗಳಲ್ಲಿ ಗುಡ್ ನ್ಯೂಸ್ ನಿಮಗೆ ಸಿಗ್ತಿದೆ. ಹಾಗೆ ನಿಮ್ಮ ಒಂದ್ಸತಿ ಮೂಲ ಜಾತಕನ ಒಂದ್ಸತಿ ಪರಿಶೀಲನೆ ಮಾಡಿ. ಹೆಚ್ಚಾಗಿ ನಿಮ್ಮ ಕನಸಲ್ಲಿ ಸರ್ಪಗಳು ಕಾಣಿಸ್ತಿರಬಹುದು, ಅಥವಾ ಸ್ವಲ್ಪ ನಿಮ್ಮ ಸಿಸ್ಟರ್ ಅಥವಾ ನಿಮ್ಮ ಬ್ರದರ್ಸ್ ಜೊತೆ ಜಗಳಗಳಾಗ್ತಿರ್ಬೋದು. ನಿಮಗೆ ಒಂದ್ಸತಿ ನಿಮ್ಮ ಒಂದು ಮೂಲ ಜಾತಕನ ಪರಿಶೀಲನೆ ಮಾಡಿ. ಎಸ್, ನವಗ್ರಹ ಪೂಜೆನ ಮಾಡಿ, ಸಾಧ್ಯ ಆದರೆ 9 ನವಗ್ರಹ ದೇವತೆಗಳಿಗೂ ಪ್ರದಕ್ಷಿಣೆ ಹಾಕಿ ಬನ್ನಿ. ಎಸ್, ಪ್ಯಾನ್ ನಂಬರ್ 2. ತುಂಬಾ ಹೊಸ ಒಳ್ಳೆಯ ನಿರ್ಧಾರಗಳನ್ನ ತಗೋತಿದ್ದೀರಾ. ಹೊಸ ಚಾಲೆಂಜಸ್ ನಿಮ್ಮ ಲೈಫಿಗೆ ಬರ್ತಿದೆ. ಹಾಗೆ ಆ ಒಂದು ಚಾಲೆಂಜ್ ನಿಮ್ಮ ಲೈಫಿಗೆ ಬಹಳಷ್ಟು ಒಂದು ಟರ್ನಿಂಗ್ ಪಾಯಿಂಟ್ ಆಗ್ತಿದೆ. ಹಾಗೆ ದೈವದ ಬಗ್ಗೆ ಇನ್ನಷ್ಟು, ನೀವು ರಾಯರ ಬಗ್ಗೆ ಇನ್ನಷ್ಟು ಪೂಜೆನ ಮಾಡ್ತಿದ್ದೀರಾ, ಇನ್ನಷ್ಟು ವ್ರತ ಪೂಜೆಗಳನ್ನ ಮಾಡ್ತಿರ್ಬೋದು, ಇನ್ನಷ್ಟು ತಿಳ್ಕೊಳ್ತಿರ್ಬೋದು, ಯಾವುದಾದ್ರೂ ಬುಕ್ಸಸ್ನ ನೀವು ಓದ್ತಿರ್ಬೋದು, ಹಾಗೆ ಮಂತ್ರಗಳನ್ನ ಪಠನೆ ಮಾಡ್ತಿರ್ಬೋದು. ನಿಮ್ಮಿಂದ ಇನ್ನಷ್ಟು ಜನಗಳಿಗೂ ಕೂಡ ನೀವು ಹೇಳ್ಕೊಡುವಂತಹ ಮಾತುಗಳು ಇನ್ನಷ್ಟು ಜನಗಳಿಗೆ ಒಳ್ಳೆಯದು ಆಗ್ತಿದೆ ನಿಮ್ಮಿಂದ. ಹಾಗೆ ನೀವು ಮನಸ್ಸಲ್ಲಿ ಏನಾದರೂ ಪ್ಯಾನ್ ನಂಬರ್ 2, ನನ್ನಿಂದ ಅವ್ರಿಗೆ ಕೆಟ್ಟದಾಗ್ತಿದೆಯಾ, ನನ್ನಿಂದ ಅವ್ರಿಗೆ ನೋವಾಗ್ತಿದೆಯಾ ಅಂತ ನೀವು ಅಂದ್ಕೊಂಡಿದ್ರೆ, ಯಾರಿಗಿದು ರೆಸನೇಟ್ ಆಗುತ್ತೆ ಅವ್ರ ಮಾತ್ರ ತಗೊಳ್ಳಿ. ನಿಮ್ಮ ಮನಸ್ಸಲ್ಲಿ ಕೆಲವರಿಗಿಲಿ ನನ್ನಿಂದ ಅವ್ರಿಗೆ ಹರ್ಟ್ ಆಗಬಾರ್ದು, ನನ್ನಿಂದ ಅವ್ರಿಗೆ ನೋವಾಗಬಾರ್ದು ಅಂತ ಆ ಮಾತನ್ನು ತೆಗೆದಾಕಿ. ನಿಮ್ಮಿಂದ ಅವ್ರ ಲೈಫಲ್ಲಿ ಭಾಳಷ್ಟು ಗ್ರೋತನ್ನು ನೋಡ್ತಿದ್ದಾರೆ. ಪ್ಯಾನ್ ನಂಬರ್ 2. ನಿಮ್ಮ ಫ್ರೆಂಡ್ಸ್ ಸರೌಂಡಿಂಗಲ್ಲೂ ಕೂಡ ನಿಮಗೆ ತುಂಬಾ ಚೇಂಜಸ್ ಇದೆ. ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಕೂಡ ಇದೆ, ಗಂಗೆ ಮಾತೆಯ ಆಶೀರ್ವಾದ ಕೂಡ ನಿಮ್ಮ ಜೊತೆಗಿದೆ. ನಿಮ್ಮ ಚರ್ಮಕ್ಕೆ ಸಂಬಂಧಪಟ್ಟಾಗೆ ಯಾವುದಾದ್ರೂ ತುಂಬಾ
ಪಿಂಪಲ್ಸ್ ಅಥವಾ ರ್ಯಾಷಸ್ ಏನಾದರೂ ಆಗ್ತಿದ್ರೆ ಅಥವಾ ನಿಮ್ಮ ಮುಖದಲ್ಲಿ ಪಿಗ್ಮೆಂಟೇಷನ್ಸ್ ಇದ್ದರೆ ಅದು ಕೂಡ ಮುಂದಿನ ದಿನಗಳಲ್ಲಿ ಕಂಟ್ರೋಲಿಂಗ್ ಬರ್ತಿದೆ. ನಿಮ್ಮ ಒಂದು ಗ್ಲೋನೆಸ್ ಕಮ್ಮಿ ಆಗಬೇಕು, ನಿಮ್ಮ ಒಂದು ಏನು ನಿಮ್ಮ ಕೆಲಸದಲ್ಲಿ ಫೋಕಸ್ ಮಾಡೋಕ್ಕೆ ಆಗಬಾರ್ದು, ಹಾಗೂ ನಿಮ್ಮ ಒಂದು ಮಾತುಗಳು ಕಿರಿಕಿರಿ ಅನ್ನಿಸ್ಬೇಕು ಅಂತ ಏನು ನೆಗೆಟಿವಿಟೀಸ್ನ ಮಾಡಿದ್ದಾರೆ ಪಾಯಿಂಟ್ ನಂಬರ್ 2. ಈ ರೀತಿ ಆಗಬೇಕು ಅಂತ ನಿಮಗೆ ನೆಗೆಟಿವಿಟಿ ಮಾಡಿದ್ದಾರೆ. ಆ ನೆಗೆಟಿವಿಟಿಯಿಂದ ಹೊರಗಡೆ ಬರ್ತಿದ್ದೀರಾ. ಆಲ್ರೆಡಿ ನೀವು ಕ್ಲೆನ್ಸ್ ಆಗಿದ್ದೀರಾ. ಎಸ್, ಪಾಯಿಂಟ್ ನಂಬರ್ 2. ಮುಂದಿನ ದಿನಗಳಲ್ಲಿ ದೇವರ ಒಂದು ಯಾತ್ರೆ ಕೂಡ ಮಾಡ್ತಿದ್ದೀರಾ. ಶಿರ್ಡಿ ಸಾಯಿಬಾಬಾದ ದರ್ಶನ ಕೂಡ ಮಾಡ್ತಿರ್ಬೋದು. ಪಾಯಿಂಟ್ ನಂಬರ್ 2. ಎಸ್, ಪಾಂಡುರಂಗ ದರ್ಶನ ಕೂಡ ನೀವು ಮಾಡ್ತಿರ್ಬೋದು ಮುಂದಿನ ದಿನಗಳಲ್ಲಿ. ನೀವು ಹೋಗದೆ ಹೋದರೂ ಆ ಒಂದು ಸ್ಥಳಕ್ಕೆ ಯಾವುದಾದ್ರೂ ಮುಖಾಂತರ ನೀವು ಆ ಒಂದು ಸ್ಥಳಕ್ಕೆ ಭೇಟಿ ಕೊಡ್ತಿರ್ಬೋದು. ಪಾಯಿಂಟ್ ನಂಬರ್ 2. ಎಸ್, ತುಂಬಾ ಚೇಂಜಸ್ ಇದೆ. ನಿಮ್ಮ ಸುತ್ತ ಇರೋ ಜನಗಳು ನಿಮ್ಮನ್ನು ತುಂಬ ಇಷ್ಟಪಡ್ತಿದ್ದಾರೆ. ಕೆಲವು ವ್ಯಕ್ತಿಗಳು ನಿಮ್ಮನ್ನು ಇಷ್ಟಪಡೋ ವ್ಯಕ್ತಿಗಳನ್ನ ದೂರ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ದಾರೆ ಕೂಡ. ಆ ವ್ಯಕ್ತಿಗಳನ್ನ ರಾಯರ್ ನೋಡ್ಕೋತಾರೆ. ನೀವು ರಾಯರ್ಗೆ ಒಪ್ಪಿಸಿ. ಹಾಗೆ ಯಾವುದು ಟೆನ್ಷನ್ ನಿಮಗಿದೆ ಆ ಟೆನ್ಷನಿಂದ ಹೊರಗಡೆ ಬರ್ತಿದ್ದೀರಾ. ಮುಂದಿನ ದಿನಗಳಲ್ಲಿ ನೀವು ವರಹಸ್ವಾಮಿ ದೇವಸ್ಥಾನ ಕೂಡ ವಿಸಿಟ್ ಮಾಡ್ತಿರ್ಬೋದು. ಬಿಕಾಸ್ ಯಾವುದೋ ಒಂದು ಸಮಸ್ಯೆಯಿಂದ ನೀವು ಹೊರಗಡೆ ಬರ್ತಿದ್ದೀರಾ. ಯಾವುದು ನಿಮ್ಗೆ ಈಗ ತುಂಬಾ ದೊಡ್ಡ ಸಮಸ್ಯೆ ಅನ್ನಿಸ್ತಿದೆ, ಅದನ್ನು ಹೇಳ್ಕೊಳಕ್ಕಾಗ್ತಿಲ್ಲ. ಆ ಒಂದು ಸಮಸ್ಯೆಯಿಂದ ನೀವು ಹೊರಗಡೆ ಬರ್ತಿದ್ದೀರಾ. ಯಾವುದಾದ್ರೂ ಒಂದು ಅರ್ಕೆ ವ್ರತ ಪೂಜೆ ಏನಾದರೂ ಆರಂಭ ಮಾಡ್ತಿರಬಹುದು. ಪಾಯಿಂಟ್ ನಂಬರ್ 2. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮತ್ತೊಂದು ವಿಡಿಯೋಲಿ. ನಮಸ್ತೆ. ನಮಸ್ತೆ. ಪಾಯಿಂಟ್ ನಂಬರ್ 3 ಒಂದು ಕಾರ್ಡ್ನ ಯಾರು ಚಾಯ್ಸ್ ಮಾಡಿದ್ದೀರಾ, ರಾಯರಿಂದ ಏನು ಮೆಸೇಜಸ್ ಬ್ಲೆಸ್ಸಿಂಗ್ ನಿಮಗಾಗಿ ಸಿಗ್ತಿದೆ ನೋಡೋಣ. ಎಸ್, ಪಾಯಿಂಟ್ ನಂಬರ್ 3. ತುಂಬ ದಿವಸಗಳಿಂದ ಯಾವುದಾದ್ರೂ ಕೆಲಸ ಅಂದ್ಕೊಂಡಿದ್ದು ಸಂಕಲ್ಪ ಮಾಡಿರೋದು ರಾಯರಿಗೆ ಕೆಲಸಗಳು ಆಗಿಲ್ಲ ಅಂತ ವೆಯ್ಟ್ ಮಾಡ್ತಿದ್ರೆ ಎಸ್, ಮುಂದಿನ ದಿನಗಳೆಲ್ಲ ಕೆಲಸಗಳಾಗ್ತಿದೆ. ಹಾಗೆ ಏನಾದರೂ ನೀವು ವೃತ ಪೂಜೆನ ಮಾಡ್ತಿದ್ರೆ ಅಥವಾ ಏನಾದರೂ ರಾಯರಿಗೆ ಸಂಕಲ್ಪ ಮಾಡ್ತಿದ್ರೆ, ಏನಾದರೂ ರಾಯರಿಗೆ ಪ್ರತಿ ಗುರುವಾರ ಏನಾದರೂ ಪೂಜೆಗಳನ್ನ ನೀವು ಮಾಡ್ತಿದ್ರೆ ಖಂಡಿತ ಮುಂದಿನ ವಾರಗಳಲ್ಲಿ, ಮುಂದಿನ ತಿಂಗಳುಗಳಲ್ಲಿ ಬಹಳಷ್ಟು ಬದಲಾವಣೆಗಳು ಕೂಡ ಆಗ್ತಿದೆ ನಿಮ್ಮ ಲೈಫಲ್ಲಿ. ಹೊಸ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಅವರು ಸ್ನೇಹಿತರಾಗಿರ್ಬಹುದು, ನಿಮ್ಮ ಲೈಫಿಗೆ ಲೈಫ್ ಪಾರ್ಟ್ನರ್ ಆಗಿರ್ಬೋದು. ಖಂಡಿತ ಇನ್ನಷ್ಟು ಆ ವ್ಯಕ್ತಿಗಳಿಂದ ನಿಮಗೆ ಒಂದು ಅಡ್ವೈಸ್ ಸಿಗ್ತಿದೆ, ಒಂದು ಎಂಕರೇಜ್ ನಿಮಗೆ ಸಿಗ್ತಿದೆ. ನಿಮ್ಮನ್ನ ಎಂಕರೇಜ್ ಮಾಡ್ತಿದ್ದಾರೆ, ಹೆಚ್ಚಾಗಿ ನಿಮ್ಮನ್ನು ಅರ್ಥ ಮಾಡ್ಕೋತಿದ್ದಾರೆ. ಪಾಯಿಂಟ್ ನಂಬರ್ 3. ಎಸ್, ಪಾಯಿಂಟ್ ನಂಬರ್ 3. ತುಂಬ ಎಂಜಾಯ್ ಮಾಡ್ತಿದ್ದೀರಾ ಮುಂದಿನ ದಿನಗಳಲ್ಲಿ. ಈಗಿನ ಸದ್ಯದ ಪರಿಸ್ಥಿತಿಯಲ್ಲೂ ಎಂಜಾಯ್ ಮಾಡ್ತಿದ್ದೀರಾ. ಯಾವುದೇ ಟೆನ್ಷನ್ ಏನೇ ಇದ್ದರೂ ಅದೆಲ್ಲ ಪಕ್ಕಕ್ಕಿಟ್ಟು, ಯಾರೇ ನಿಮಗೆ ಬೈಲಿ, ಅವ್ರು ಹೊಗಳಿ, ಅವ್ರಿಗೆ ಎಲ್ಲನೂ ನೀವು ಒಂದು ಈಕ್ವಲ್ ಆಗಿ ತೊಗೊಂಡಿದ್ದೀರಾ. ಯಾವುದನ್ನು ಹೆಚ್ಚಾಗೂ ತೊಗೊಂಡಿಲ್ಲ, ಅದು ಕಮ್ಮಿಗೂ ತೊಗೊಂಡಿಲ್ಲ. ನಿಮ್ಗೆ ಎಷ್ಟು ಮನಸ್ಸಿಗೆ ಬೇಕೋ ಅಷ್ಟನ್ನು ತೊಗೊಂಡಿದ್ದೀರಾ. ತುಂಬಾ ಚೇಂಜಸ್ ನಿಮ್ಮ ಲೈಫಲ್ಲಿ ಇದೆ. ಹೊಸ ಪ್ರೀತಿ ನಿಮ್ಮ ಲೈಫಿಗೆ ಬರ್ತಿದೆ. ಹಾಗೆ ನಿಮ್ಮ ಚೈಲ್ಡ್ಹುಡ್ ಮೆಮೊರೀಸ್ನ ಮತ್ತೆ ರೀಕ್ರಿಯೇಟ್ ಮಾಡ್ತಿದ್ದೀರಾ. ಏನೋ ಹೊಸದನ್ನು ಆರಂಭ ಮಾಡ್ತಿದ್ದೀರಾ. ನಿಮ್ಮ ಫ್ರೆಂಡ್ಸ್ನ ಭೇಟಿ ಮಾಡ್ತಿರಬಹುದು, ಹೊಸ ಗುರಿಗಳನ್ನ ಭೇಟಿ ಮಾಡ್ತಿರ್ಬೋದು. ನಿಮ್ಮ ತಂದೆ ತಾಯಿಯ ಆಶೀರ್ವಾದದಿಂದ ಹಾಗೂ ಅವ್ರು ಹೇಳೋ ಮಾತುಗಳು ನಿಮಗೆ ತುಂಬಾ ಇಷ್ಟ ಆಗ್ತಿದೆ. ಎಸ್, ಪಾಯಿಂಟ್ ನಂಬರ್ 3. ಎಸ್, ಬಹಳಷ್ಟು ಚೇಂಜಸ್ನ ಮಾಡ್ಕೋತಿದ್ದೀರಾ. ನಿಮ್ಮ ಒಂದು ಸ್ಟೈಲೇ ತುಂಬ ಚೇಂಜ್ ಆಗ್ತಿದೆ. ಪಾಯಿಂಟ್ ನಂಬರ್ 3. ಹೆಚ್ಚಾಗಿ ಮುಂದಿನ ದಿನಗಳಲ್ಲಿ ನಿಮಗೆ ಯಾವುದು ಸ್ಟ್ರಕ್ಕಿ ಅನಿಸಿತ್ತು ಈ ಹಿಂದೆ, ಆ ಕೆಲಸಗಳು ಕೂಡ ಫಾಸ್ಟಾಗಿ ಮೂವ್ ಆಗ್ತಿದೆ ಮುಂದಿನ ದಿನಗಳಲ್ಲಿ. ಪಾಯಿಂಟ್ ನಂಬರ್ 3. ಎಸ್, ಸ್ವಲ್ಪ ಹೆಚ್ಚು ವಾಟರ್ನ ಕುಡೀರಿ. ಸ್ವಲ್ಪ ತುಂಬಾ ಸುಸ್ತು ಅನ್ನಿಸ್ತಿರ್ಬೋದು ದೇಹ. ನಿಮ್ಮ ಆರೋಗ್ಯದ ಬಗ್ಗೆನೂ ಗಮನ ಇರಲಿ. ಹೆಚ್ಚು ವಾಟರ್ನ ಕುಡೀರಿ. ಹಾಗೆ ಜಂಕ್ ಫುಡ್ಸ್ನ ಅವಾಯ್ಡ್ ಮಾಡಿ. ನಿಮ್ಮ ನಿರ್ಧಾರನ ನೀವು ಯಾರಿಗೆ ತಿಳಿಸ್ಬೇಕೋ ಅವರಿಗೆ ತಿಳಿಸಿ. ತಗೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಹಾಗೆ ನಿಮ್ಮ ಕುಟುಂಬದ ವಿಚಾರವಾಗೂ ಕೂಡ ತುಂಬ ಗಮನ ಕೊಡ್ತಿದ್ದೀರಾ. ಹೆಚ್ಚಿನ ಜವಾಬ್ದಾರಿ ನಿಮಗೆ ಸಿಗ್ತಿದೆ. ನಿಮ್ಮ ಫ್ಯಾಮಿಲಿ ಯಾರು ಹಿರಿಯ ವ್ಯಕ್ತಿಗಳಿದ್ದಾರೆ ಅವರು ನಿಮ್ಗೆ ಏನಾದರೂ ಒಂದು
ರೆಸ್ಪಾನ್ಸಿಬಲ್ ಏನಾದರೂ ಕೆಲಸಗಳನ್ನ ಕೊಡ್ತಿರಬಹುದು. ಎಸ್, ಫೈಲ್ ನಂಬರ್ 3, ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಾಗ ಯಾವುದಾದ್ರೂ ನಿಮಗೆ ಆಸ್ತಿ ವಿಚಾರವಾಗಿ ನಿಮಗೆ ಆಸ್ತಿ ಬರಬೇಕಿದ್ರೆ ಅದು ಯಾರಾದರೂ ನಿಮಗೆ ಅಡೆತಡೆ ಮಾಡ್ತಿದ್ರೆ ಅಥವಾ ಅದು ಅಡೆತಡೆಯಾಗಿ ಕಾನೂನು ವಿಚಾರವಾಗಿ ಅಲ್ಲೇ ನಿಂತಿದ್ರೆ ಆ ವಿಚಾರದಲ್ಲೂ ಕೂಡ ಮುಂದಿನ ನಡೆಯೋಕ್ಕೆ ಆಗ್ತಿದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಹಿರಿಯರಿಂದ ನಿಮಗೆ ಒಂದು ಸಂದೇಶ, ಒಂದು ಆಶೀರ್ವಾದ ಹಾಗೂ ಅವರಿಂದ ನಿಮಗೆ ಉಡುಗೊರೆ ಕೂಡ ಸಿಗ್ತಿದೆ. ಅದು ನಿಮಗೆ ತುಂಬಾ ಸಂತೋಷನ ಮೂಡಿಸ್ತಿದೆ. ಫೈಲ್ ನಂಬರ್ 3, ಎಸ್, ರೈನ್ಬೋಸ್ನ ನೋಡ್ತಿದ್ದೀರಾ. ನಿಮ್ಮ ಕಲರ್ಫುಲ್ ಲೈಫಲ್ಲಿ ಯಾರೇ ಮೂರನೇ ವ್ಯಕ್ತಿಗಳು ಬಂದರೂ ಅವ್ರನ್ನ ದೂರ ಇಡಿ. ಬಿಕಾಸ್ ಆ ವ್ಯಕ್ತಿಗಳಿಂದ ನಿಮ್ಮ ಮನಸ್ಸಿಗೆ, ನಿಮ್ಮ ಪ್ರೀತಿ ಜೀವನಕ್ಕೆ, ನಿಮ್ಮ ಫ್ರೆಂಡ್ಶಿಪ್ಗೆ, ನಿಮ್ಮ ಸಂಬಂಧಕ್ಕೆ ಸಮಸ್ಯೆನ ಮಾಡಬಹುದು. ಒಂದು ರೀತಿ ಹೊಟ್ಟೆ ಕಿಚ್ಚಿರ್ಬೋದು ಆ ವ್ಯಕ್ತಿಗಳಿಗೆ. ಅವ್ರನ್ನ ದೂರ ಇರಿ ಅಂತ ಇಲ್ಲಿ ರಾಯರು ಹೇಳ್ತಿದ್ದಾರೆ. ಹಾಗೆ ತುಂಬಾ ಚೇಂಜಸ್ನ ಮಾಡ್ಕೋತಿದ್ದೀರಾ, ತುಂಬ ತಾಳ್ಮೆಯಿಂದ ಇದ್ದೀರಾ. ತುಂಬ ಸಣ್ಣ ಪುಟ್ಟ ವಿಚಾರಕ್ಕೆ ಸ್ವಲ್ಪ ಕೋಪ ಬರ್ತಿತ್ತು, ಹೆಚ್ಚು ತಾಳ್ಮೆಯಿಂದ ಯೋಚನೆ ಮಾಡ್ತಿರಲಿಲ್ಲ ಕೆಲವು ನಿರ್ಧಾರಗಳನ್ನ ತಗೊಳ್ಳಿಕ್ಕೆ. ಮುಂದಿನ ದಿನಗಳಲ್ಲಿ ಆ ಎಲ್ಲವನ್ನು ಚೇಂಜಸ್ನ ಮಾಡ್ತಿದ್ದೀರಾ. ನಿಮ್ಮ ಕೆಲಸನ ತುಂಬ ಚೇಂಜಸ್ ಆಗ್ತಿದೆ. ಯಾರಿಲ್ಲಿ ಕೆಲಸದ ವಿಚಾರವಾಗಿ ಹುಡುಕ್ತಿದ್ದೀರಾ ಹೊಸ ಜಾಬ್ ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ಸಿಗ್ತಿದೆ. ವಿಷ್ಣು ಸಹಸ್ರನಾಮನ ಹೆಚ್ಚಾಗಿ ಕೇಳಿ, ಇನ್ನಷ್ಟು ನಿಮಗೆ ಪಾಸಿಟಿವ್ ಎನರ್ಜಿ ಸಿಗ್ತಿದೆ. ಅದು ನೀವು ಬ್ರಾಹ್ಮಿ ಮುಹೂರ್ತದೇ ಕೇಳೋದ್ರಿಂದ ಇನ್ನಷ್ಟು ನಿಮಗೆ ಫಲನ ಸಿದ್ಧಿಪಡಿಸ್ಕೊಡ್ತಿದೆ. ಯಾರ ಒಂದು ಮಾತುಗಳು ನಿಮ್ಮ ಮನಸ್ಸಿಗೆ ನೋವಾಗಿದೆ ಆ ವ್ಯಕ್ತಿಗಳಿಗೆ ಆನ್ಸರ್ ಮಾಡುವಂಥ ಸಮಯ ಕೂಡ ನಿಮಗೆ ಅವಕಾಶ ಸಿಗ್ತಿದೆ. ಹಾಗೆ ಯಾವುದು ನಿಮಗೆ ನನಗೆ ಯಾವುದು ಸರಿ ಹೋಗ್ತಿಲ್ಲ, ನಾನು ಹಣೆ ಬರನೇ ಸರಿಯಾಗಿಲ್ಲ, ನಾನು ಏನು ಮಾಡಲಿ ಅನ್ನೋ ಒಂದು ಮಾತಿಂದ ನಿಮ್ಮ ಮನಸ್ಸಿಗೆ ಏನು ತಗೋತಿದ್ದೀರಾ, ಅದರಿಂದನೂ ಕೂಡ ಹೊರಗಡೆ ಬರ್ತಿದ್ದೀರಾ. ಮುಂದಿನ ದಿನಗಳಲ್ಲಿ ಹೊಸ ಟೈಮಿಂಗ್, ಹೊಸ ಒಂದು ಬದಲಾವಣೆ ನಿಮ್ಮ ಲೈಫಿಗೆ ಬರ್ತಿದೆ. ಯಾರು ನಿಮಗೆ ಸ್ಟ್ರಕ್ ಆಗಿತ್ತು, ಯಾವುದು ನಿಮಗೆ ಸ್ಟ್ರಕ್ ಆಗಿದೆ, ಅಮೌಂಟ್ ಅಥವಾ ಕೆಲಸಗಳು ಸ್ಟ್ರಕ್ ಅನಿಸ್ತಿತ್ತು, ಆ ಕೆಲಸದಿಂದ ಆ ಸ್ಟ್ರಕ್ಕಿಂದ ಹೊರಗಡೆ ಬರ್ತಿದ್ದೀರಾ. ಪಾಸಿಟಿವ್ ಎನರ್ಜೀಸ್ನ ನೋಡ್ತಿದ್ದೀರಾ. ನಿಮ್ಮ ಮನೆಗೆ ತುಂಬ ಅಲಂಕಾರ ವಸ್ತುಗಳನ್ನು ಪರ್ಚೇಸ್ ಮಾಡ್ತಿದ್ದೀರಾ. ಹೆಚ್ಚಾಗಿ ನಿಮ್ಮ ಮನೆಗೆ ಮುಂದಿನ ದಿನಗಳಲ್ಲಿ ಅತಿಥಿಗಳ ಆಗಮನದಿಂದ ನಿಮ್ಮ ಮನಸ್ಸಿಗೆ ತುಂಬಾ ಸಂತೋಷ ಇದೆ. ಒಂದು ಸಂಭ್ರಮದ ಸುದ್ದಿ ಕೂಡ ಕೇಳುವಂತಹ ಅವಕಾಶ ಮುಂದಿನ ದಿನಗಳಲ್ಲಿ ಫೈಲ್ ನಂಬರ್ 3ಗೆ ಸಿಗ್ತಿದೆ. ಎಸ್, ಒಂದು ರೀತಿ ತುಂಬ ಕಾನ್ಫಿಡೆನ್ಸ್ ಇದೆ ನಿಮ್ಮ ಮೇಲೆ, ನಾನು ಮಾಡ್ತೀನಿ, ತುಂಬ ವಿಶ್ವಾಸ ಇದೆ. ಯಾರ ಮೇಲೆ ನಂಬಿಕೆ ಇಟ್ಟು ಕೆಲಸನ ವಹಿಸಿದ್ದೀರಾ ಅಥವಾ ಯಾವುದಾದ್ರು ಪ್ರಾಜೆಕ್ಟ್ಸ್ನ ವಹಿಸಿದ್ದೀರಾ ನೀವು. ಫೈಲ್ ನಂಬರ್ 3, ನಿಮ್ಮ ಒಂದು ಕೆಲಸದಲ್ಲಿ ಹೆಚ್ಚಿನ ಒಂದು ಗ್ರೋತ್ ನೋಡ್ತಿದ್ದೀರಾ, ಹೆಚ್ಚಿನ ಬದಲಾವಣೆ ನೋಡ್ತಿದ್ದೀರಾ. ಆ ವ್ಯಕ್ತಿ ನಿಮ್ಮ ನಂಬಿಕೆನ ಉಳಿಸ್ಕೋತಿದ್ದಾರೆ ಕೂಡ. ಯಾರಿಗೆ ನೀವು ಪ್ರಪೋಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ವಧುವರನ ಯಾರಲ್ಲಿ ಹುಡುಕ್ತಿದ್ದೀರಾ, ನಿಮಗೆ ಗುಡ್ ನ್ಯೂಸ್ ಸಿಗ್ತಿದೆ. ಫೈಲ್ ನಂಬರ್ 3, ಎಸ್, ಕೃಷ್ಣನ ಒಂದು ದೇವಸ್ಥಾನಕ್ಕೆ ಕೂಡ ನೀವು ಭೇಟಿ ಕೊಡ್ತಿರ್ಬೋದು. ಖಂಡಿತ ನೀವು ಇಡುವಂಥ ಹೆಜ್ಜೆಗಳಲ್ಲಿ, ನೀವು ಮಾತಾಡುವಂಥ ಮಾತುಗಳಲ್ಲಿ, ತಗೊಳ್ಳೋ ನಿರ್ಧಾರಗಳಲ್ಲಿ ತುಂಬಾ ಬಹಳಷ್ಟು ಚೇಂಜಸ್ ಇದೆ. ನಿಮ್ಮ ತಂದೆ ತಾಯಿಗೆ ಅದು ಒಂದು ರೀತಿ ತುಂಬಾ ಖುಷಿ ಆಗ್ತಿದೆ. ಹಾಗೆ ಇನ್ನಷ್ಟು ರೆಸ್ಪಾನ್ಸಿಬಲ್ ಪರ್ಸನ್ ಆಗ್ತಿದ್ದೀರಾ. ನಿಮ್ಮ ಸ್ಟಡೀಸ್ ಬಗ್ಗೆನೂ ತುಂಬ ಗಮನ ಕೊಡ್ತಿದ್ದೀರಾ. ಏನಾದರೂ ನಿಮ್ಮ ಸ್ಟಡೀಸ್ ಬಗ್ಗೆ ಏನಾದರೂ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಬೇಕಿದ್ರೂ ಕೂಡ ನಿಮಗೆ ಆನ್ಲೈನ್ ಮುಖಾಂತರ ಇನ್ನಷ್ಟು ವಿಚಾರಗಳು ಕೂಡ ತಿಳಿತಿದೆ. ಹೆಚ್ಚಾಗಿ ತುಂಬ ಫೋನ್ನ ಮುಂದಿನ ದಿನಗಳಲ್ಲಿ ಹೆಚ್ಚು ಫೋನ್ಸ್ನ ಯೂಸ್ ಮಾಡ್ತಿದ್ದೀರಾ. ಸ್ವಲ್ಪ ಇನ್ನಷ್ಟು ನಿಮ್ಮ ಒಂದು ಕೆಲಸದ ಬಗ್ಗೆನೂ ಗಮನ ಕೊಡಿ. ಹೆಚ್ಚಾಗಿ ಇಲ್ಲಿ ನಿಮ್ಮ ಮಕ್ಕಳು ಹೆಚ್ಚು ಫೋನ್ನ ಯೂಸ್ ಮಾಡ್ತಿದ್ರೆ, ನೀವೇ ಹೆಚ್ಚು ಫೋನ್ಸ್ನ ನೋಡ್ತಿದ್ರೆ, ಅದಕ್ಕೆ ನೀವು ಟೈಮ್ ಸ್ಪೆಂಡ್ ಮಾಡೋ ಬದಲು ಬೇರೆ ವಿಚಾರಗಳನ್ನ ತಿಳ್ಕೊಳ್ಳಿ. ಫೈಲ್ ನಂಬರ್ 3, ಹಾಗೆ ನಿಮ್ಮ ಕಣ್ಣಿಗೆ ಸಂಬಂಧಪಟ್ಟಾಗಿ ಯಾವುದಾದ್ರೂ ಸಮಸ್ಯೆಗಳಿದ್ರೆ ಆ ಸಮಸ್ಯೆಯಿಂದ ಕೂಡ ಆ ಒಂದು ಸಮಸ್ಯೆಯಿಂದ ಕೂಡ ಹೊರಗಡೆ ಬರ್ತಿದ್ದೀರಾ. ಏನೇನು ನಿರ್ಧಾರ ತಗೊಳ್ಳೋದಿದ್ರು ಯಾರಿಗೂ ನೀವು ಅದನ್ನು ನಿರ್ಧಾರನ ತಿಳಿಸೋ, ನಿಮ್ಮ ಅಭಿಪ್ರಾಯ ತಿಳಿಸೋ ಮುಂಚೆ ಒಂದ್ಸತಿ ನೀವು ಯೋಚನೆ ಮಾಡಿ ಆ ವ್ಯಕ್ತಿ ನಿಮ್ಮ ಮಾತಿಗೆ, ಆ ವ್ಯಕ್ತಿ ಹತ್ರ ನಿಮ್ಮ ಒಂದು ಪರ್ಸ್ನಲ್ ಮ್ಯಾಟರ್ನ ಶೇರ್ ಮಾಡಬೇಕಾ ಬೇಡವಾ ಅಂತ. ಫೈಲ್ ನಂಬರ್ 3, ನಿಮ್ಮ ಫ್ರೆಂಡ್ಸ್ ಸರೌಂಡಿಂಗಿಂದ ನಿಮಗೆ ಏನಾದರೂ ಒಂದು ಹೊಸ ಇನ್ಫಾರ್ಮೇಷನ್ಸ್ನ ಸಿಗ್ತಿರಬಹುದು. ಹಾಗೆ ನಿಮ್ಮ ಗುರುಗಳು, ನೀವು ನಂಬುವಂತಹ ಗುರುಗಳು, ರಾಯರಾಗಿರ್ಬೋದು, ಶಿರ್ಡಿ ಸಾಯಿಬಾಬಾ ಆಗಿರ್ಬೋದು, ನೀವು ನಂಬುವಂಥ ಗುರುಗಳ ಆಶೀರ್ವಾದ ನಿಮಗೆ ಮುಂದಿನ ದಿನಗಳಲ್ಲಿ ಭಾಳಷ್ಟು ಹೊಸ ದಾರಿನ ತೋರಿಸ್ಕೊಡ್ತಿದೆ. ಇಷ್ಟು ದಿವಸ ಟಯರ್ಡ್ ಆಗಿ ಕೂತಿದ್ದೀರಾ, ಇಷ್ಟು ದಿವಸ ಕೆಲಸ ಇಲ್ಲದೆ ನೀವು ಸುಮ್ಮನೆ ಇರಬಹುದು. ಮುಂದಿನ ದಿನಗಳಲ್ಲಿ, ಮುಂದಿನ ವಾರಗಳಲ್ಲಿ ಭಾಳಷ್ಟು ಜವಾಬ್ದಾರಿ ಪರ್ಸನ್ ಆಗ್ತಿದ್ದೀರಾ. ಎಸ್, ಹೈಯರ್ ಸ್ಟಡೀಸ್ಗೋಸ್ಕರ ಯಾವುದಾದ್ರೂ
ನಿರ್ಧಾರ ತಗೊಳ್ತಿರ್ಬೋದು ಅಥವಾ ನಿಮ್ಮ ಒಂದು ಸ್ಥಳನ ಬದಲಾಯಿಸ್ತಿರಬಹುದು. ಪ್ಯಾನ್ ನಂಬರ್ 3. ಎಸ್, ನಿಮ್ಮ ಮನೆಯೂ ಕೂಡ ಪ್ರೊಟೆಕ್ಷನ್ ಆಗಿದೆ, ನೀವು ಕೂಡ ತುಂಬ ಪ್ರೊಟೆಕ್ಷನ್ ಆಗಿದ್ದೀರಾ. ಹಾಗೆ ಯಾವುದಕ್ಕೂ ನೀವು ಭಯ ಪಡ್ತಿದ್ದೀರಾ. ಭಯದಿಂದ ಹೊರಗಡೆ ಬನ್ನಿ. ರಾಯರದಿಂದ ನಿಮ್ಮನ್ನ ಹೊರಗಡೆ ಕರ್ಕೊಂಡು ಬರ್ತಿದ್ದಾರೆ. ಸ್ವಂತ ವೆಹಿಕಲ್ ಕೂಡ ಪರ್ಚೇಸ್ ಮಾಡ್ತಿದ್ದೀರಾ ಮುಂದಿನ ದಿನಗಳಲ್ಲಿ. ಪ್ಯಾನ್ ನಂಬರ್ 3. ಎಸ್, ತುಂಬ ಫಾಸ್ಟಾಗಿ ಮೂವ್ ಆಗ್ತಿದ್ದೀರಾ. ನೀವು ಖಂಡಿತ ಫಾಸ್ಟಾಗಿ ಮೂವ್ ಆಗಿ ಹಾಗೆ ನೀವು ತಗೊಳ್ಳೋ ನಿರ್ಧಾರಗಳಲ್ಲಿ ಖಂಡಿತ ಇನ್ನಷ್ಟು ಜನಗಳಿಗೆ ಒಳ್ಳೆಯದು ಆಗ್ತಿದೆ. ಸ್ವಲ್ಪ ಒಂದು ರೀತಿ ನಿಮ್ಮ ಮಾತುಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಬಹುದು ಬೇರೆ ಜನಗಳಿಗೆ, ಅದ್ರ ಕಡೆಗೆ ಸ್ವಲ್ಪ ಗಮನ ಕೊಡಿ. ಎಸ್, ಪ್ಯಾನ್ ನಂಬರ್ 3. ನಿಮ್ಮ ಒಂದು ಪ್ರೀತಿಯ ಜೀವನದಲ್ಲಿ ಏನು ಬ್ರೇಕ್ ಡೌನ್ ಆಗಿತ್ತು ಆ ವ್ಯಕ್ತಿಗೋಸ್ಕರ ನೀವು ಮತ್ತೆ ವೇಟ್ ಮಾಡ್ತಿದ್ದೀರಾ. ಖಂಡಿತ ಆ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಸಡನ್ನಾಗಿ ನಿಮ್ಮ ಲೈಫಲ್ಲಿ ಒಂದು ಚೇಂಜಸ್ ಆಗ್ತಿದೆ. ಹಿಂದೆ ಏನೋ ಒಂದು ಒಳ್ಳೆಯ ಕೆಲಸನ ನೀವು ಮಾಡಿದ್ದೀರಾ, ಆ ಕೆಲಸದ ಒಂದು ಫಲ ಈ ಒಂದು ಮುಂದಿನ ದಿನಗಳಲ್ಲಿ ನಿಮಗೆ ಫಲನ ತಂದುಕೊಡ್ತಿದೆ. ಹಾಗೆ ನಿಮ್ಮ ಒಳ್ಳೆ ಮನಸ್ಸಿಗೆ, ನಿಮ್ಮ ಒಳ್ಳೆ ಕೆಲಸಕ್ಕೆ ರಾಯರ ಆಶೀರ್ವಾದ ನಿಮ್ಮ ಜೊತೆಗಿದೆ. ಹೆಚ್ಚಾಗಿ ಗುರುವಿನ ಆಶೀರ್ವಾದ ನಿಮ್ಮ ಜೊತೆಗಿದೆ, ನಿಮ್ಮ ತಂದೆ ತಾಯಿಯ ಆಶೀರ್ವಾದ ನಿಮ್ಮ ಜೊತೆಗಿದೆ, ನಿಮ್ಮ ಹಿರಿಯರ ಆಶೀರ್ವಾದ ನಿಮ್ಮ ಜೊತೆಗಿದೆ. ಪ್ಯಾನ್ ನಂಬರ್ 3. ಯಾರಾದರೂ ನಿಮ್ಮ ಒಂದು ಕೆಲಸಕ್ಕೆ ಸಂಬಂಧಪಟ್ಟಾಗೆ ಅಡೆತಡೆ ಮಾಡಬೇಕು, ನಿಮ್ಮ ದಾರಿನ ತಪ್ಪಿಸ್ಬೇಕು, ಇದನ್ನು ಮಾಡಬೇಡ ಬೇರೆ ಮಾಡು ಅಂತ ನಿಮ್ಗೆ ಅಡ್ವೈಸ್ ಮಾಡಿದ್ರೆ ಅದು ನೀವು ತಗೋಬೇಕೋ ಬೇಡವಾ, ಅದು ನಿಮಗೆ ಬಿಟ್ಟಂಥ ನಿರ್ಧಾರ. ಹಾಗೆ ಶಾಂತಿವಾಗಿ ಆ ವಿಚಾರವಾಗಿ ಗಮನ ಕೊಡಿ. ಪ್ಯಾನ್ ನಂಬರ್ 3. ಎಸ್, ಶನಿವಾರ ನಿಮ್ಮ ಕೈಸ್ತದಿಂದ ಶನಿ ಮಹಾತ್ಮ ಸ್ವಾಮಿಗೆ ಎಳ್ಬತ್ತಿನ ಅಚ್ಚುಮಣಿ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಲ್ಲಿ ಅರ್ಚನೆ ಕೂಡ ಮಾಡಿಸಿ. ತುಂಬಾ ಒಂದು ರೀತಿ ಪಾಸಿಟಿವ್ ಎನರ್ಜೀಸ್ನ ನೀವು ನೋಡ್ತಿದ್ದೀರಾ. ಪ್ಯಾನ್ ನಂಬರ್ 3. ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ. ಲವ್ ಯು ಆಲ್, ಟೇಕ್ ಕೇರ್. ಹಾಗೆ ಈ ಒಂದು ರೀಡಿಂಗ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹರಿ ಕೃಷ್ಣ.